ಸ್ತನಪಾನ ಜಾಗೃತಿ ಸಪ್ತಾಹ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಐಸಿಟಿಸಿ ವಿಭಾಗದಲ್ಲಿ ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸ್ತನಪಾನ ಜಾಗೃತಿ ಸಪ್ತಾಹ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈದ್ಯರಾದ ನಿರಂಜನ್ ರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಗುವಿಗೆ ತಾಯಿಯೇ ಮೊದಲ ಡಾಕ್ಟರ್ ಆಗಿರುತ್ತಾಳೆ. ಮಗು ಜನಿಸಿದ 1 ಗಂಟೆಯ ಒಳಗೆ ತಾಯಿಯ ಎದೆ ಹಾಲು ಕುಡಿಸಬೇಕು. ಮಗುವಿಗೆ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಬೇಕು. 6 ತಿಂಗಳ ನಂತರ ದ್ರವ ಪೌಷ್ಟಿಕ ಆಹಾರವನ್ನು ತಿನ್ನಿಸಬೇಕು. ತಾಯಿಯು ಗರ್ಭವತಿ ಆದಾಗಿನಿಂದ ಹೆಚ್ಚಾಗಿ ಪೌಷ್ಟಿಕ ಆಹಾರಗಳನ್ನು ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕಾಗಿರುತ್ತದೆ. ಸ್ಥಳೀಯವಾಗಿ ಸಿಗುವಂತಹ ಹಸಿರು ತರಕಾರಿ, ಸೊಪ್ಪುಗಳು, ಧಾನ್ಯಗಳು ಮತ್ತು ಮೊಟ್ಟೆ ಇವುಗಳನ್ನೆಲ್ಲ ದಿನನಿತ್ಯ ಸೇವಿಸಬೇಕಾಗುತ್ತದೆ. ಸ್ತನ್ಯಪಾನ ಎಂಬುದು ಆಯ್ಕೆ ಅಲ್ಲ, ನಮ್ಮ ಬದ್ಧತೆಯಾಗಿರುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಜಿ ಲಕ್ಷ್ಮೀ ಬಸವರಾಜ್ ಮಾತನಾಡಿ, ಆರೋಗ್ಯ ಇಲಾಖೆಯವರು ಏರ್ಪಡಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಾಗೃತಿ ಹೊಂದಿ ಯೋಜನೆಗಳನ್ನು ಅರಿತು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈದ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್ ಅವರು ವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸುನೀತಾ ಮತ್ತು ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರಾದ ಓಬಣ್ಣರವರು ಮಾತನಾಡಿದರು. 50ಕ್ಕೂ ಹೆಚ್ಚು ತಾಯಂದಿರು, ಮಹಿಳೆಯರು, ತಪಾಸಣೆಗಳಾದವರು, ಆಸ್ಪತ್ರೆಯ ಸಿಬ್ಬಂದಿಗಳಾದ ಶ್ರೀಮತಿ ನಾಗರತ್ನ, ಗಂಗಮ್ಮ, ಸೋಮಶೇಖರ್, ಗಂಗಮ್ಮ, ವೇದಾವತಿ, ಗುರು ಬಸವರಾಜ್, ಕೆ ಪ್ರಶಾಂತ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮನೆಯಲ್ಲೇ ಜಾಸ್ತಿ ಇರುತ್ತೆ, ಅದನ್ನೇ ನಾನು ಯೂಸ್ ಮಾಡ್ಕೊಬೇಕು. ಆಮೇಲೆ ಡೆಲಿವರಿ ಆದ್ಮೇಲೆ ಆದ್ರೂ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ನೀವು ನೆಗ್ಲೆಕ್ಟ್ ಮಾಡಿ ಮಕ್ಕಳನ್ನ ಮನಸ್ಕೊಂಡು ಹಾಲು ಕುಡಿಸ್ಬಾರ್ದು ಅಂತೇಳಿ ಅಂದ್ಕೊಂಡು ಇದು ಇನ್ಸ್ಟೆಂಟು ಹೇಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಗೊತ್ತಿರೋಂಥವ್ರೆ, ನನ್ನ ಮಗಳ ಏಜ್ 11 ವರ್ಷ ಮಗು, ಹೆಣ್ಮಗು ಆಗಿತ್ತು ಅವರಿಗೆ. ರಾತ್ರಿ ಮಲಗುವಾಗ ಮಲಗಿಸ್ಕೊಂಡು ನಿದ್ದೆಯಲ್ಲಿ ನೆಗ್ಲೆಕ್ಟಿಂದ ಹಾಲು ಕುಡಿಸುವಾಗ ಮಗನೂ ಒಂದು ವಾರ ಅಂದರೆ 1ನೇ ತಾರೀಕು ಆಗಸ್ಟಿಂದ 7ನೇ ತಾರೀಕು ಆಗಸ್ಟ್ವರೆಗೂ ಸ್ತನ್ಯಪಾನ ದಿನ ಅಂತ ಆಚರಿಸ್ತೀವಿ. ಇದರ ಉದ್ದೇಶ ಏನು ಅಂದರೆ, ಈ ಹುಟ್ಟಿದ ಮಕ್ಕಳಿಗೆ ಹಾಗೂ 6 ತಿಂಗಳ ಹೇಗೆ ಎದೆ ಹಾಲನ್ನ ಉಣಿಸ್ಬೇಕು. ತಾಯಿಯಂದ್ರು ಮಕ್ಕಳಿಗೆ ಫಸ್ಟ್ ಡಾಕ್ಟರ್. ನಾವು ಮಕ್ಕಳು ಡಾಕ್ಟರ್ ಆಗಿರ್ತೀವಿ, ನಾವು ಸೆಕೆಂಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಫಸ್ಟ್ ತಾಯಿಯಂದ್ರು ಡಾಕ್ಟರ್ಗಳು ಆಗಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ, ಇದು ಏನು ಒಳ್ಳೆಯದು, ಏನು ಕೆಟ್ಟದ್ದು, ಮಗುಗೆ ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಇದು ತಾಯಿಯಂದ್ರಿಗೆ ಗೊತ್ತಿರಬೇಕು. ಸಣ್ಣ ಪುಟ್ಟ ಮೆಡಿಸಿನ್ ಹಾಕೋದು ಗೊತ್ತಿರಬೇಕು. ಈಗ ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಹಾಕ್ತಾರೆ. ಯಾಕಂದರೆ ಈ ಮಗು ಏನೇ ಸಮಸ್ಯೆ ಆಗೋದು, ಈ ಒಂದು ತಾಸು ಏನಿರುತ್ತಲ್ಲ, ಅದು ಗೋಲ್ಡನ್ ಅವರ್ ಅಂತಾರೆ. ಏನೇ ಸಮಸ್ಯೆ ಆಗಲಿ ನೀವು ಡಾಕ್ಟರ್ ಸಿಗ್ಬೇಕಂದ್ರೆ ನಿಮಗೆ 1-2 ತಾಸು ಬೇಕಾಗ್ಬೋದು. ನೀವು ಹಳ್ಳಿಯಲ್ಲಿ ಇರ್ತೀರಿ, ಅಲ್ಲೆಲ್ಲ ಮಕ್ಕಳು ಡಾಕ್ಟರ್ ಇರೋದಿಲ್ಲ. ಇಂಥ ಮಾಹಿತಿಗಳು ಗೌರ್ಮೆಂಟ್ ತುಂಬಾ ಸಲಹೆಗಳು ಕೊಡ್ತಾರೆ. ನಾವಾಗಲಿ ಮೇಡಮ್ ಅವರಾಗಲಿ ಹೇಳ್ತಾರೆ, ಇಲ್ಲೇ ಕೇಳಿಬಿಟ್ಟು ಇಲ್ಲೇ ದಯವಿಟ್ಟು ಯಾರು ಬಿಟ್ಟೋಗ್ಬೇಡಿ, ಅದನ್ನು ಪಾಲಿಸಿ. ಹೆರಿಗೆ ಆದ ನಂತರ ಮಗುವೆ ನಾವು ದೊಡ್ಡರಾಗೋವರೆಗೂ ನಾವು ಆ ಕೆಲಸ ಮಾಡುವಂಥದ್ದು ಏನಿಲ್ಲ. ಸ್ವಲ್ಪ ಮಗು ದೊಡ್ಡರಾಗೋವರೆಗೂ ಕೇರ್ ತಗೊಂಡು ಆ ಮಗುವಿಗೆ ತಗೊಂಡು ಹಾಲು ಕುಡಿಸಿ ಮಗುಗೆ ಬೇಕಾದಂಥ ಎಲ್ಲ ಆರೋಗ್ಯಗಳು ಡೆಲಿವರಿ ಆದಮೇಲೂ ನಮಗೇನು ಬೇಕೋ ಎಲ್ಲ ಶಕ್ತಿಗಳನ್ನು ನಾವು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅದನ್ನು ಅದೊಂದು ಸಣ್ಣ ಪುಟ್ಟದು ಇರುತ್ತೆ, ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕಬೇಕು. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನ್ನ ಇಟ್ಕೋಬೇಕು. ಪ್ಯಾರಾಸಿಟಮಾಲ್ ಆಗಲಿ. ಇನ್ನೊಂದು, ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ಈ ಸುನೀತಾ ಮೇಡಮ್ ಆಗಿರ್ಬೋದು, ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದೆ ಹಾಲು ಉಣಿಸ್ಬೇಕು. ವೆರಿ ಗುಡ್, ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ. ಇಂಥ ಮಾಹಿತಿಗಳು ಗೌರ್ಮೆಂಟ್ ತುಂಬಾ ಸಲಹೆಗಳು ಕೊಡ್ತಾರೆ. ನಾವಾಗಲಿ ಮೇಡಮ್ ಅವರಾಗಲಿ ಹೇಳ್ತಾರೆ, ಇಲ್ಲೇ ಕೇಳಿಬಿಟ್ಟು ಇಲ್ಲೇ ದಯವಿಟ್ಟು ಯಾರು ಬಿಟ್ಟೋಗ್ಬೇಡಿ, ಅದನ್ನು ಪಾಲಿಸಿ. ಹೆರಿಗೆ ಆದ ನಂತರ ಮಗುವೆ ನಾವು ದೊಡ್ಡರಾಗೋವರೆಗೂ ನಾವು ಆ ಕೆಲಸ ಮಾಡುವಂಥದ್ದು ಏನಿಲ್ಲ. ಸ್ವಲ್ಪ ಮಗು ದೊಡ್ಡರಾಗೋವರೆಗೂ ಕೇರ್ ತಗೊಂಡು ಆ ಮಗುವಿಗೆ ತಗೊಂಡು ಹಾಲು ಕುಡಿಸಿ ಮಗುಗೆ ಬೇಕಾದಂಥ ಎಲ್ಲ ಆರೋಗ್ಯಗಳು ಡೆಲಿವರಿ ಆದಮೇಲೂ ನಮಗೇನು ಬೇಕೋ ಎಲ್ಲ ಶಕ್ತಿಗಳನ್ನು ನಾವು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅದನ್ನು